ನಿಮ್ಮ ಭವಾನಿದಾಗ ಇರ್ತದೆ ಅದೆಲ್ಲ, ಆದ್ರೂ ನಮ್ಮ ಕಡೆ ಇದ್ದಂಗೆ ಆಗಂಗಿಲ್ಲ. ಈಗ ಆಕಿಗೆ ಒಂದು ಫೋನ್ ಬೇಕೇ, ಆಕಿ ಬಿಟ್ಟು ಇದು ಆಗಂಗಿಲ್ಲ. ಅದ್ರಾಗ ಈ ಸಣ್ಣ ಫೋನ್ಗಳು ಮಾಡ್ಯಾರ ನೋಡಾಕಿ ತೊಗೊಂಡ್ಕೋತಾವ್ರಿ. ಏನು ಗಾಡಿ ಅಲ್ಲಿ ಗಾಡಿ ಗಾಡಿ ಓಡಿಸ್ಬೇಕು, ಹಿಂಗೆ ಓಡಿಸ್ಬೇಕಿದ್ ಗಾಡಿ ಚಂದ ಓಡಿಸ್ಬೇಕು. ಓಡ್ಸ ಅಲ್ಲಿಂದ ನಿಂತು ಬರ್ತದೆ. ಇದು ಓಪೋ ಅದ. ಇದು ಕೊಟ್ರೆ ಅದೇನಾಗುತ್ತೆ 10% ಆಗುತ್ತೆ. ಬಲಗಡೆಯಿಂದ 1% ಆಗುತ್ತೆ. 1% ಆಗುತ್ತೆ. ಅವರೆಲ್ಲ ಕ್ಲಿಯರ್ ಇದಲ್ಲ. ರೈತು 625 ಆಸನ 8 ಸೆಂಟಿಮೀಟರ್ 8 ಇಂಚ್ ತೊಗೋಬೇಕು ಉದ್ದ. 2 ಸೆಂಟಿಮೀಟರ್ ತೊಗೊಂಡು ಅಲ್ಲಿ ಒಂದು ಆಸನದ ಡೈಗ್ರಾಮ್ ಹಾಕೋಬೇಕು. ಪೂರ್ತಿ ಲೆಂತ್ ಬಂದ್ಬಿಟ್ಟು 31. ಇಲ್ಲಿ ಮೇಲೆ ನಿಲಿಗೆ ಕುಂದಿರ್ತವೆ, ನಿಲಿಗೆ ಜಾಸ್ತಿ ನೆರಿಗೆಗಳು ಕುಂದಿರ್ತವೆ. ಇಲ್ಲಿ ಬಂದ್ಬಿಟ್ಟು 7 ಇವ್ರದೊಂದು ದೊಡ್ಡದೇ ಆಗ್ತದೆ ಮನೆ. ನಮ್ಮನೆ ಇವ್ರು ಅಕ್ಕೋರು ಅನ್ನತ್ತಿದ್ರು, ನೋಡಿ ನಮ್ಮ ಮನೆ ಬಾಜುಕ್ಕೆ ಮನೆ ಆಯ್ತು, ಇನ್ನು ನಿಮ್ಮ ಕಡೆ ನೋಡಿ ಮನೆನೇ ಆಗಿಲ್ಲ ಅಂತ ಅನ್ನತ್ತಿದ್ರು ಫಸ್ಟಿಗೆ ಒಂದ್ಸಲ. ನಮ್ಮಲ್ಲಿನೂ ಆತವ ನೋಡತ್ರಿ ಅತ್ ನಿಂದರಿ ಅಂತ ಅನ್ನೋದು ಹಾಗೆ. ಯಾರು 3 ಅಂತ 3 ಅಂತ ಸ್ವಾಮಿ. 2 ಪ್ಲಾಟಿಂದ ಐತೆ ಜಾಗ. ಈ ಸದ್ದು 2 ಪ್ಲಾಟಿಂದ ಪೂರ್ತಿ ತೊಗೊಂಡ್ರಿ. ಒಮ್ಮೆ 8 ರೂಪಾಯಿ ಇಟ್ಕೊಂಡ್ರೆ ಹಂಗೆ, ಒಮ್ಮೆ 8 ರೂಪಾಯಿ 3 ಅಂತಸ್ ಕಟ್ತಾರತ್ತ. ರೂಪಾಯಿ ಇರ್ಬೇಕು ಜಗ್ಗೆ, ಏನು ಬಡ 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 ಒಮ್ಮೆ ಕಟ್ಟೋದೇ ಚಲೋ. ನಮಗೆ ಭಾಳ ಹಾಳಾಗ್ಯಾವ. ಇಟ್ಟು ಕಟ್ಟಿ ಭಾಳ ಅಂದ್ರೆ ಫಸ್ಟಿಗೆ ನೋಡು ಕಂಪೌಂಡ್ ಹೊಡ್ಕೊಂಡೇವು ಫುಲ್ ಮುಂದಿಂದ ಹಿಂಗೆ ಇಟ್ಟು ಉದ್ದಂದು ಕಂಪೌಂಡ್ ಹೊಡ್ಕೊಂಡೇವು ಒಂದ್ಸಲ. ಅವೆಲ್ಲ ಕಾಲಮ್ ತುಂಬ್ಕೊಂಡಿರ್ತೀವಲ್ಲ ಹಿಂಗೆ ಇಟ್ಟಂಗಿ ಕಟ್ಟಿ ತುಂಬ್ಕೊಂಡಿರ್ತೀವಿ. ಅವು ಹೊಡಿಲಕ್ಕೆ 3 ಆಳು ಹೋಗ್ಯಾವ. ಒಟ್ಟು ಹೊಡ್ಕೊಂಡು ಮತ್ತು ಕಾಲಮ್ ಎಬ್ಬಿಸ್ಕೋಬೇಕಲ್ಲ ಮ್ಯಾಕ. ಮತ್ತು ಇದು ಪರಿಸಿ ಮಾಡಿದ್ದೇವಲ್ಲ ಅವ್ರಿದ್ದಾಗ ಪರಿಸಿ ಮಾಡಿದ್ದೇವೆ. ಇದು ಸದ್ ಬೆಡ್ರೂಮ್ ಐತಲ್ಲ ಇವರು ಕುಲ್ಕರ್ಣಿಯವ್ರದ್ದು, ಅದು ಬೆಡ್ರೂಮಿಗೆ ಬೇರೆ ಪರಿಸಿದ್ದು. ಅದು ಒಟ್ಟು ತೆಳಕಾಗಕತ್ತದು. ಪೈಪ್ ಬಂತು ಮ್ಯಾಗ ಸಂಡಸ್ ರೂಮಿನ ಪೈಪ್ ಇಟ್ಟು ದೊಡ್ಡದು ಬತ್ತು. ಮತ್ತು ಅದು ಪರಿಸಿ ಮ್ಯಾಗ ಇಟ್ಟು ಎತ್ತರ ಬರ್ತದು. ಅವಾಗ ಮತ್ತು ಅದು ಒಟ್ಟು ಒಳಗೆ ಗರ್ಚ್ ಹಾಕಿದ್ರೆ ಅದೇ ಪರಿಸಿ ಮ್ಯಾಗ ಗರ್ಚ್ ಹಾಕಿ ಮತ್ತು ಬೇರೆ ಪರಿಸಿ ಹಾಕಿ ಡಬಲ್ ಖರ್ಚು ವಜ್ನಿನೂ. ಮತ್ತೇನು ತಾಡೇನು ತೆಳಗಿನ ಪರಿಸಿಗಳು ಹೋಗಿ ಮತ್ತು ಮ್ಯಾಗಿನೂ ಮತ್ತು ಬೇರೆ ಪರಿಸಿ ಹಾಕಿದೇವಿ. ಒಟ್ಟು ಕಂಪೌಂಡ್ ಹೊಡ್ಕೊಂಡೇವಿ. ಇದು ಮುಂದಿಂದು ಅದು ಕಟ್ಟಿದ್ದಿಲ್ಲ ಅಂತ ನಡೀತಿತ್ತು. ನಮ್ಮನೆ ಸುಮ್ಮನೆ ಏರಲ್ಲ ಬಿಡಲ್ಲ, ಸುಮ್ಮನೆ ಪ್ಯಾರೆಪುಟ್ ಒಟ್ಟು ಕಟ್ಟಿಬಿಟ್ರು. ಅವಾಗ ಆಯ್ತು ಇದು ಕಟ್ಟೋ ಟೈಮ್ನೇ ಮತ್ತು ಹೊಡ್ಕೊಂಡು ಮತ್ತು ಇದು ಮಾಡ್ಕೊಂಡು ಪ್ಯಾರೆಪುಟ್ ಒಟ್ಟ ಕಟ್ಟಿದ್ದೇವೆ.
ಒಟ್ಟ ಏರೇ ಇಲ್ಲ ಅಲ್ಲಿ, ಸುಮ್ಮನೆ ಬಿಟ್ಟಿದ್ರೆ ಬರ್ತಿತ್ತು. ಪ್ಯಾರಾಪುಟ್ ಕಟ್ಟೆ ಮುಂದಿಂದ ಇಟ್ಟು ಕಟ್ಟಿದ್ದಿಲ್ಲ ಅಂದ್ರೆ ನಡೀತಿತ್ತು. ಕಟ್ಟಿಬಿಟ್ಟೆ ಅವಾಗ ಕಟ್ಟಿದ್ರು ಇವರು. ಆಯ್ತು ಅದು ಮತ್ತು ಅದು ಹೊಡ್ಕೊಂಡ್ರೆ ಕಟ್ರೊಕ್ಕ ಬರ್ತದೆ, ಇಲ್ಲ ಅಂತಂದ್ರೆ ಬರಂಗಿಲ್ಲಲ್ಲ, ರೂಮ್ಗಳು ಆಗ್ಬೇಕಲ್ಲ. ಡಬಲ್ ಟ್ರಿಬಲ್ ಕೆಲಸ. ₹1000 ಬಾಡಿಗೆ ಮಷಿನ್ ತಂದ್ರೆ ಅದು ಓಟು ಅವ್ರೇನು ಕೈಲೇ ಇದು ಮಾಡಲಿಲ್ಲ, ಮಷಿನ್ಲೇ ಇದು ಮಾಡಿಬಿಟ್ರು. ₹1000 ಕೊಟ್ಟು ಮತ್ತು ಆಳಿಗೆ ಹಾಂ ಅವು ಇದು ಮೊದಲು ನೋಡಿದ್ದೆಲ್ಲ ಮೊದಲು ಒಂದು ಬೇರೆ ಇದ್ದು ಅಲ್ಲ. ಹಾಂ ಹೌದು, ಇದು ಕಾಲಾಗ ಹಾಕಿ ನೋಡ್ಕಿಲ್ಲಿ ಅವು ಯಾಕೇನೋ ಅವು ಪರ್ಸಿ ಏನು ಮಿಸ್ಟೇಕ್ ಏನೋ ಅವು ಪರ್ಸಿನೇ ಚಲೋ ಇರಲಿಲ್ಲ ಕರೆ ಅಂದ್ರೆ. ಯಾಕೆ ನಮ್ಮ ಮನ್ಯಾಗ ಇವ್ರು ಸೆಲೆಕ್ಷನ್ ಮಾಡ್ಯಾರವು. ಅವ್ರೇನು ಹೇಳ್ತಾರೆ, ಬಿಸಿಲು ಬೀಳ್ತದಲ್ರಿ ಇಲ್ಲಿ, ಹಿಂಗೆ ಬಿಸಿಲು ಬರ್ತದಲ್ಲ, ಬಿಸಿಲಿಗೆ ಇದು ಆಗ್ಯಾವಂತಾರೆ. ಮನಾರು ಮಂದಿ ಎಷ್ಟು ಮಂದಿ ಬಿಸಿಲಿಗೆ ಇರುತ್ತೆ. ಅವು ಕೆಮಿಕಲ್ನಾಗೆ ಏನೋ ಮಿಸ್ಟೇಕ್ ಆಗೈತಿ, ಅವು ಪರ್ಸಿನೂ ಸ್ವಲ್ಪ ಹೌದು. ಇವರು ಏನು ಮಾಡಾಗ ಆಯ್ಲೆ ಹಾಕೋ ಕೆಮಿಕಲ್ಲೇ ಕಲ್ಸ್ಯಾರ ಬಿಟ್ರೆ ಯಾರೇ ಗೊತ್ತ ಏನಾಗ್ಯದ. ಹಂಗೆ ಇದ್ರಬೇಕು. ಈಗ ಒಂದು ಬಿತ್ತಂದ್ರೆ ಹೊಸ ಬಿತ್ತೈತವ್ರಿ, ಪಾಳ ಬಿಡ್ತಾವ. ಹೌದು, ಇವು ಗಟ್ಟಿ ಕುಂತಾವು, ಇವೇನೇನು ಹಂಗೇನು ಇದು ಇಲ್ಲ. ನಮ್ಮ ಮನ್ಯಾಗ ಏನು ಮಾಡಾಗ ತಲೆ ಅಂದ್ರೆ ಸುಮ್ಮನೆ ಏನ್ರ ಮಿಸ್ಟೇಕ್ ಮಾಡಿರ್ತಾರ. ಅವ್ರು ಮನೆ ಕೊಟ್ಟವರೆಲ್ಲ ಚಿಡಿಚಿ ಮಾಡಿದ್ರು, ಟೈಲ್ಸ್ ಚಿಡಿಚಿಗೆ ಇವೆಲ್ಲ ಹಿಂಗೆ ಕೂಡ ಹಾಕ್ತಿದ್ದಿಲ್ಲ ಎಲ್ಲ ನಮ್ಮ. ಮತ್ತು ಇವು ಗ್ರಾನೈಟ್ದು ಅದಾವಲ್ಕು, ಇದು ಪಟ್ಟಿನೂ ಒಂದೊಂದು ಸಲ ಇದು ಆಗ್ತಾವ. ಅದು ಪಟ್ಟಿ ಬಿಚ್ಚಿತ್ತು ಮತ್ತೆ ಕುಂದ್ರಸ್ಯಾರ. ಇದು ಚಿಕ್ಕಡಿದ ಪಟ್ಟಿ ಬಿಚ್ಚಿತ್ತದು, ಮತ್ತು ಇದು ಹಾಕಿ ಇದು ಮಾಡಿ ಮತ್ತೆ ಕುಂದ್ರಸ್ಯಾರ. ಈಗ ಮತ್ತೆ 4-5 ವರ್ಷ ಆಗದು ಮತ್ತೆ ಇದಾಯ್ತು ನೋಡಿ, ಸ್ವಲ್ಪ ಸೀಳಿ ನಿಂದಿರ್ತು, ಮತ್ತೆ ಕುಂದ್ರಸ್ಬೇಕವ. ಇವು ಗ್ರಾನೈಟ್ದು ಇದಕ್ಕೆ ಇದೊಂದು ಬಾಗಿಲಿಗೆ, ಎದ್ರಿನ ಬಾಗಿಲಿಗೆ ಮ್ಯಾಗ ಹೋಗಿದೆ ಇಂದ್ರ. ನಿಮ್ಮ ಹುಡುಗರಿದ್ದೊಂದು ನಮ್ಮ ಹುಡುಗ ಊಟನೂ ಮಾಡಲ್ಲ, ಏನು ಮಾಡಲ್ಲ, ಆಡೋದೇ ಆಡೋದು. ಈಗ ಭಾಳ ಕಡಿಮೆ ಆಗ್ಯದ್ರೂ ಆಗ್ಯಾರಲ್ಲ ಮಂದಿ. ನಿನ್ನ ಮುಂದೆ ಅಂದೇನು ಆಗಡೆ ಅಶ್ವಿನಿ ಮುಂದೆ ಅಂದಿನೇನ, ನಿನ್ನ ಮುಂದೆ ಅಂದಿನೇನು ಅಶ್ವಿನಿ ಮುಂದೆ ಅಂದಿನೇ ನಂಗೆ ನಾನು. ಆದ್ರೆ ತೆಳ್ಯಾಕಾಗ್ಯಾವ ನಾವು ರೂಮ್ಗಳು, ಎತ್ತರಕ್ಕಾಗಿಲ್ಲ. ಯಾವಾಗ ಇದು ಇಲ್ಲಿ ಊರಂದಿಲ್ಲ ಏನೋ ಎತ್ತರಕ್ಕಾಗಿಲ್ಲ. ಮೊದಲು ಆ ಬಾಜು ಕಟ್ಟ್ಯಾರ, ಅವ್ರ ಸವನ್ನೇ ಕಟ್ಟಿ ನಾವು. ಅದೇ ಸ್ಲ್ಯಾಬ್ ಎತ್ತರ ಆಗಿಲ್ಲ, ಅದೇ ಇಲ್ಲ ಹಂಗೆ ಎತ್ತರಕ್ಕಾಗ್ಯದ, ಇದು ಎತ್ತರಕ್ಕಾಗ್ಯದ ಮನೆ. ಆದ್ರೆ ಒಳಗೆ ರೂಮ್ಗಳು ಸ್ಲ್ಯಾಬ್ ಎತ್ತರಕ್ಕಾಗಿಲ್ಲಪ್ಪ ಅಂದ್ರೆ ಮನೆ ಸ್ವಲ್ಪ ತೆಳ್ಯಾಕಾಗಿರ್ತಾವ. ಅಂದ್ರೆ ಎತ್ತರಕ್ಕಿದ್ರೆ ಸ್ವಲ್ಪ ಸೆಕೆ ಬಿಡಂಗಿಲ್ಲ, ಅಂದ್ರೆ ಎತ್ತರಕ್ಕಿದ್ರೆ ಸ್ವಲ್ಪ ಲುಕ್ ಅನ್ನಿಸ್ತಾವ ಸ್ವಲ್ಪ ಮನೆಗೂ. ನೀವೇನ ಬಾಜುಕ ಸ್ವಲ್ಪ ಅವ್ರ ಲೆವೆಲ್ ಹಾಕಿ ಗ್ರಾನೈಟ್ ಫುಲ್ ಎಲ್ಲದ ಕಡೆ ಅಡುಗೆ ಮನೆಗೂ ಗ್ರಾನೈಟ್. ಉಳ್ಕಿ ಎಲ್ಲ ಹಾಲೊಂದು ಬೆಡ್. ಇವೆರಡು ಗ್ರಾನೈಟ್ ಇವೆ ಅದು. ಇವೆರಡು ಕಿಲ್ಲೊಂದು ಕೆಂಪನ ಪಟ್ಟಿ ಬಂದಲ್ಲ, ಅದೊಂದು ಗ್ರಾನೈಟಾ. ಇವೆಲ್ಲ ಕರಿವು ಗ್ರಾನೈಟ್ ತರಿಸಿ ಬರೀ ಈ ಟೈಪ ಇಂಥವೇ ಗ್ರಾನೈಟ್ ಹಾಕಿ ಸೇಮ್ ಕಲರ್. ಹಾಂ ಕಿಟಕಿಗಳಿಗೆ ಬಾಗಿಲ್ಕ ಅವು ಇಂಥ ಕೆಲಸ ಕೈ ಭಾಳ ಹಿಡಿತಾವೆ ಕೆಲಸ. ಆಯ್ತು, ನಿಮ್ಮ ಮನೆ ಕಟ್ಟಿದ್ರಿ ಅಂದ್ರೆ ನೀವೇ ಪರಿಚಯ ಮಾಡ್ಕೋತೀರಿ. ಅದಕ್ಕೆ ಒಮ್ಮೆ ಕಟ್ಟಬೇಕಂದ್ರೆ ನಮ್ಗೆ ಒಟ್ಟ ಅಂದ್ರೆ ಮನೆ ಕಟ್ಟೋದು ಪ್ಲಾಟ್ಗಳು ಅಲ್ಲಿದ್ ಕಟ್ಟಿದ್ರಪ್ಪ ಅಂದ್ರೆ ಅದು ಪ್ಲಾಟ್ ಅಂತ ಮಾರಕ್ಕಾಗಲ್ಲ. ನೀವು ಇಲ್ಲಿ ಕಟ್ಟಿದ್ರೆ ಇಲ್ಲಿ ಅಂದ್ರೆ ಇಲ್ಲಿ 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 ಒಂದು ವೇಳೆ ತೊಗೊಂಡ್ರ ಒಂದು ಪ್ಲಾಟ್ ಮಾರಿದ್ರೆ ಮನೆ ಕಟ್ಟೋದಾಗ್ತಿಲ್ಲ ಅಂದ್ರೆ ಆಗಂಗಿಲ್ಲ. 7 ಲಕ್ಷ
ಹ್ಞೂ ಮತ್ತು 6-7 ಲಕ್ಷ ರೂಪಾಯಿ ಇರಲ್ಲ ಕೊಡಂಗಿಲ್ಲ ನೋಡಿ. ಆಟ 6-7 ಲಕ್ಷ ರೂಪಾಯಿದಾಗ 2 ರೂಮ್ ಆತ ಅದೆಲ್ಲ ನಿಮಗೆ ಕಟ್ಟದ ಜಾಗ ಬೇಕಲ್ರಿ ಮಗ. ಇನ್ನು ಈ ಕಡೆ ಆಯ್ತಂದ್ರೆ ಅಲ್ಲಿ ಇದು ನಿಮ್ಮ ಹತ್ತಿದೈತಲ್ಲ ನಿಮ್ಮ ಬಾಜುಕ ಹಾಂ ಅಲ್ಲಿ ರೋಡಿಗೆ. ಹ್ಞೂ ಎಮ್ಮೆ ಕಟ್ತೀವಲ್ರಿ ನಮ್ಮ ಅತ್ತಿಗೆ. ಅದೇ ನಿಮ್ಮ ಹತ್ತಿನ ಒಂದು ಪ್ಲಾಟ್ ಅದನ್ನ ಅದು ಒಂದು ಪ್ಲಾಟ್. ಎಲ್ಲಿ ಹೋಗ್ಲೋದು ನಿಮ್ಮ ಅತ್ತೆಯವ್ರು ಮತ್ತೆ ಯೂಸ್ ಮಾಡ್ತಿಲ್ಲ ಅಂದ್ರೆ ನೀವು ಇದು ಅವ್ರು ತೋತಾರ. 15 ಲಕ್ಷ ಹೌದು ರೋಡಿಗೆ ಐತಲ್ಲ. ಆಕಿನೇ 13 ಲಕ್ಷ 12 ಲಕ್ಷ ಕೊಟ್ಟು ನೋಡ. ಈಗ ಆಕೆ ತೊಗೊಂಡೆ 4-5 ವರ್ಷ ಆಯ್ತು. ಈಗ ಏನಿಲ್ಲ 15 ಲಕ್ಷ ಮ್ಯಾಗ ಹೋಗ್ತದೆ. ಹೌದು ನೀವು ತೊಗೊಂಡ್ಮ್ಯಾಗ ನನ್ನ ಮಗಳು ತೋತ್ನಿ ಅಂತಾಳೆ, ನನ್ನ ಮಗು ತೋತ್ನಿ ಅಂತಾಳೆ ಅಂತ ಅಂತಿದ್ರೆ ಆಯ್ತು ನನ್ನ ಮಗಳಿಗೆ ಒಂದು ಕೊಡಿಸ್ತೀವಿ ಇಲ್ಲತ್ತೆ ಅವಾಗೇ ನೋಡಿ. ಈಗ ಮಾರ್ಲಾಕತ್ತಾರ್ರಿ ಅವರು. ಮಾರಿದ್ರೆ 15-20 ಲಕ್ಷ ತನಕ ನಾವೆಲ್ಲಿ ಕೊಡ್ತೇವೆ. ಈಗ ನಿಮ್ಮ ಹತ್ತು ಮಾರಾಕಿಟ್ಟ ಈಗ ರೇಟ್ ಹಚ್ಚಾರ ಭಾಳ ಅದಾವ್ರಿ. ಈಗಿನ ಆಸ್ತಿ ಭಾಳ ನೋಡ್ರಿ. 100 ಎಕರೆ ಹೊಲ ನೋಡುವ. ಭಾಳ ಹೊಲ. ಈಗಿನ ಕಾಲದಾಗ ಯಾರು 100 ಎಕರೆ ಏನು ಒಟ್ಟ ಹೊಲಗಳೇ ಇಲ್ಲ. ಮುದೋಳದಾಗ ಜಾಗ ಅದಾವ್ರಿ. ಮತ್ತು ಅವ್ರ ಮಕ್ಳು ಇದ್ರನಲ್ಲ ಗಂಡು ಮಕ್ಳು ಇದೆಯಲ್ಲ ನಿಮ್ಮ ಅತ್ತಿ ನಮ್ಮ ಜೊತೆ ಮಗಳು ಅದಾಳ ಒಬ್ಬಾಕಿ ಮತ್ತು ಮಗ ಹೆಣ್ಮಕ್ಳ್ರಿ ಒಬ್ಬನೇ ಗಂಡಸ್ತಿದೆ. ಇಲ್ಲ ಒಬ್ಬ ಗಂಡು ಮಗನಿಗೆ ತೊಗೊಳಂಗಿದ್ರೆ ನೀವು 3 ಇದ್ರಲ್ಲ ಅಂತಂದೆ. ಇಲ್ಲ ಸಣ್ಣ ಅದ ನಾನು ನಮ್ಮ ಜೊತೆಗೆ ಅವ್ನಿಗೆ ಬರ್ತೀನಿ. ಆದ್ರೆ ಆಕೆ ಮೊಮ್ಮಗಳಿಗೆ ಮಾತಾಡಿದ್ರೆ ಅವ್ರು ನಮ್ಮ ಜೋಡ ಮಾಡ್ತೀವಿ. ಹೌದಾ ನಮ್ಮ ಆಯ್ ಸತ್ತಿಂದೆ ಬಿಟ್ರೆ ಹಾಂ ಆಕೆ ಮೊಮ್ಮಗಳಿಗೆ ನಮ್ಮ ಮನೆಗೆ ತೊಗೊಂಡಿದ್ದರು. ಹುಡುಗಿ ಚಂದ ಅದಾಳ್ರಿ ನಮ್ಮ ಜೊತೆ ಹೆಂಗಿಲ್ಲ ಆಕಿನ. ಆದ್ರೆ ಆಕೆ ಇಬ್ರು ಮತ್ತು ಹೊಲಾಗಿಲ್ಲ ಚಲೋ ಇದ್ದು ಹೊಲ ಇಬ್ರು ಹಳೇದಾರ ನೋಯ್ದು ಅಲ್ಲೇ ಇಟ್ಕೊಂಡಾಳ್ರಿ. ಆಕಿನ ಕಲಿ ಅದಾರ ಅವ್ರು. ಅದಕ್ಕೆ ಅಲ್ಲ ಅಂದ್ರು ನಮ್ಮ ಗೋಡೆನ ಒಯ್ದು ಇವನ್ನ ಅಲ್ಲೇ ಇಟ್ಕೊಳ್ಳೋದು. ಅಂದ್ರೆ ಹೊಲ ಜೋಗ್ಯದ ಮತ್ತು ಇಬ್ರಿಗೆ ಹಳೇದಾರಿಗೆ ಮನ್ಯಾಗ ತಂದೆ ಇಟ್ಕೊಂಡಾಳ್ರಿ. ಆಯ್ತು ಮನೆ ಹಿಂತಿರ್ತಾವ ಮನೆ ಅದಾವ್ರಿ. ಅಲ್ಲೇ ಚಾಂದ್ಪಟ್ಟಿಗೆ ಕೊಟ್ಟಾಳ. ಇಬ್ಬರಿಗೆ ಕೊಟ್ಟಾಳ. ಇಬ್ಬರಿಗೆ ಮನೆ ಕಟ್ಟಿಸ್ಕೊಟ್ಟಾಳ. ಇಬ್ಬರಿಗೆ ನಾನು ನೋಡಿ ಏನು ಬಂಗಾರ ಪಿಂಗಾರ ನೋಡ್ಬಾರ್ದು. ನಿಮ್ಗೆ ಇಬ್ಬರು ಮನಾರ 3 ಜನ ನಿನಗೆ ಅಶ್ವಿನಿಗೆ ಅಂದ್ರೆ ಸಣ್ಣ ಅದ ನಂದಲ್ಲ. ಈಗ ಜ್ಯೋತಿಗೆ ಆದ್ರೆ ಬರ್ತದೆ. ಮತ್ತು ಜ್ಯೋತಿನೂ ಶಾಣೆ ಅದಾಳ. ಅದೆಲ್ಲ ಈಗ ಹೊಲ ಮತ್ತು ಜೊಗ್ಗದ ರೀ ಕೊಟ್ರೆ ನಡೀತದೆ ನೋಡು. 100 ಎಕರೆ ಹೆಣ್ಮಕ್ಳಿಗೆ ಏನು ಹೆಣ್ಮಕ್ಳು ಭಾಳ ಅಂದ್ರೆ ಒಂದು 2 ಎಕರೆ ಅದು ನಿನ್ನ ಮೊಮ್ಮಗಳದಾಳ್ರಿ ನನ್ನ ಅತ್ತಿಗೆ ಮಗಳಿಗೆ ತೋತಾರ. ಹೌದಾ ಈಗೆಲ್ಲ ಮಾತುಕತೆ ಅಂದ್ರೆ ಅಂದ್ರೆ ಅವ್ರಿಗೆ ಅಂದ್ರೆ ಬರೋಬ್ಬರಿ ಅದ ಏಜ್ಗಳು ಕರೆಕ್ಟ್ ಆತಾವು. ಏಜ್ ದೊಡ್ಡದಾಗ್ಯದ. ಇವನು ನಮ್ಮ ಜೊತೆಗಿಟ್ಟ ಅತ್ತೆ 1 ವರ್ಷನೇ 2 ವರ್ಷ ಅತ್ತೆ ದೊಡ್ಡವ. ಮತ್ತು ಏಜ್ ಕರೆಕ್ಟ್ ಅದ. ಮತ್ತು ಹೊಲನೂ ಜೋಗ್ಯ ಅದ. ಮತ್ತು ಮನೆಯಿಂದ ಒಳಗಿಂದ ಒಳಗೆ ಮಾಡ್ತಾರೆ. ಮತ್ತೆ ಒಬ್ಬನೇ ಮಗ. ಜಮಖಂಡ್ಯಾಗ ಫ್ಲಾಟ್ಗಳದಾವ. ಸಿಂಧಿಗ್ಯಾಗ ಅದಾವ. ನೋಡು ಇಲ್ಲ ಹಳೆದಾರಿ ನೋಡುದಿಲ್ಲ ನೋಡು. ಮತ್ತು ಆಯ್ತು ಈಗ ಮಗಳಿಗೆ ತೊಗೊಂಡ್ರ ಮತ್ತು ಹೌದು ಮತ್ತು ಆಯ್ತು ಎಲ್ಲ ಒಳಗಿಂದೊಳಗೆ ಆಯ್ತಲ್ಲ ಎಲ್ಲ ಆಸ್ತಿ ಅವ್ರದವ್ರಿಗೆ. ಹೊರಗಿನವ್ರು ಬಂದ್ರೆ ಮತ್ತು ಸ್ವಲ್ಪ ಇದಾಗ್ತದೆ. ಈಗ ಆಕಿ ಮಗಳಿಗೆ ತೊಗೊಂಡ್ರೆ ಈಗ ಇಬ್ಬರು ಸಣ್ಣದವ್ರಿಗೂ ಚಲೋ ನೋಡ್ಕೊಳ್ಳೋದೇ ಆಗ್ತದೆ. ಮತ್ತು ಪ್ರೀತಿ ಇರ್ತದ. ಅತ್ತಿ ಮಗಳಿಗೆ ಅಂದ್ರೆ ಇನ್ನು ಈಗ ಒಬ್ಬಕ್ಕಿದಾಗ ಅದನ ಅಷ್ಟೇನು ಇಬ್ಬರದಾಗ್ಯದ. ಒಬ್ಬಾಕಿ ಮಕ್ಕಳಿಲ್ಲ ಒಬ್ಬಾಕಿ ಮಕ್ಕಳಾಗ್ಯಾವ. ಮಕ್ಕಳಂದ್ರೆ 8 ವರ್ಷ ಆಯ್ತು ನಗಣಿಗೆ. ಅಪ್ಪ ಅವನಿಗೆ ಹೊಡಿಬೇಡ ಆಡಲ್ಲ. ಈಗ ಬರ್ತಾ ನೋಡು ಆಸ್ತಿ ಬರ್ತಾ ಕಡಿಮೆ. ಇನ್ನು ಮುಂದೆ ಬರೋರಿಗೆ ತೀರಾ ಅರ್ಧ ಎಕರೆ ಹೊಲನೇ ಇರೋಂಗಿಲ್ಲ. ಯಾಕಂದ್ರೆ ಭೂಮಿನೇ ಕಡಿಮೆ ಆಗ್ಯದ. ಅವಾಗೆಲ್ಲ 200 ಎಕರೆ 100 ಎಕರೆ ಬರ್ತಿದ್ವಲ್ಲ. ಅಣ್ಣತಮ್ಮದೇರು ಹೊಡ್ಕೋತ ಬಂದು ಈ 4 ಮಂದಿ 5 ಮಂದಿ ಅಣ್ಣತಮ್ಮದೇರು. ಈಗ ಸ್ವಲ್ಪ ಮಕ್ಕಳು ಕಡಿಮೆ ಇದೆ. ಈ ಭೂಮಿನೇ ಬರಲ್ಲ ನೋಡಿ ಈಗ ಒಟ್ಟು. ನೀವು ಬೆಕ್ಕದೊಟ್ಟು ಹುಡ್ಕ್ಯಾಡಿ ನೀವು 10-15 ಎಕರೆ ಇರೋಸ್ಬೇಕಿ ಇಲ್ಲ. ಈಗ ಒಬ್ರೊಬ್ರು ಹೊಲ ನೋಡಿ ಕೊಡ್ಬೇಕಂತಾರಲ್ಲ. ಹುಡ್ಕ್ಯಾಡಕತ್ರ ಹೊಲಗಳೇ ಇಲ್ಲ. ಈಗ 2 ವರ್ಷ ಆಯ್ತು ನಗಣಿಗೆ. ನಾನು ಕೊಡೋದಿದ್ರು 5 ಎಕರೆ ಬರ್ತಿರ್ತಾನ. ಅದು ಇಬ್ಬರು ಅದಾರ. ಸೊಸೈಟಿ ಹೌದವ. ಮತ್ತು ಇದ್ರಾಗೆಲ್ಲ ಉಳಿತದು ಅಕ್ಕಿ ಇದಾವ. ಮತ್ತು ಅವ್ರಿಗೆ ಇಷ್ಟ ಆಯ್ತಾನ. ಹುಡುಗರಿಗೆ ಇಷ್ಟ ಆಯ್ತು.
ಮಲ್ತಾಯಿ ಮಗ ಮಲ್ತಾಯಿ ಮಗ ಶಾಂತಣ್ಣೊಬ್ಬ ಒಬ್ಬ ಇಬ್ಬರೇ ಇಬ್ಬರು ಅದಾರ ಒಟ್ಟು. ಈಗ 9 ಲಕ್ಷ ಮಂದಿ ಹೊಲ ಅಂದ್ರೆ ಇಷ್ಟ ಐತೆ ನಾ ಹುಡುಗರಿಗೆ ಮಾಡ್ಕೋದು ಆಯ್ತು ನೀವು ಕೊಳ್ಳೋ ಬಟ್ಟೆಗೆ ಅವರು ಈಗೀಗ ಅಟ್ಟೆ ವರ್ಷ ಆಯ್ತು ಮಾಯಿ ಸಸಿ ಅವತ್ತೇ ನಗಡೆ ನೋಡಿ ಸಾಯಿ ಮುಂಜಾನೆ ನಗಡೆ ಮಾಡಿ ಬಂದ್ರೆ ಸಂಜೆಯಿಂದ ಮಾಯಿ ಸತ್ತ ನೋಡಿ ನಿಮ್ದು ಹಂಗೇನಿಲ್ಲ ಚಲೋ ಅದ. ಅಶ್ವಿನಿ ಚಲೋನೇ ಅದ, ಗಂಡ ಸುಮಾರು ಇದ್ದಿದ್ದಕ್ಕೆ ನೋಡಿ. ಅಶ್ವಿನಿ ಚಲೋ ಅದ, ಹಂಗೇನಿದೆ ಇಲ್ಲ, ಹೊಲ ಐತಿ ಎಲ್ಲ ಐತಿ. ಎಟ್ಟು ಗಳಿಸಿದವ್ರನ್ನೂ ಎಲ್ಲ ಇಲ್ಲೇ ಬಿಡೋದು. ಈಗ ಎಟ್ಟು ಶ್ರೀಮಂತರೂ ಹೊಟ್ಟಿಗೆ ಅನ್ನ ರೊಟ್ಟಿ ಅನ್ನನೇ ಉಣೋದು, ಬಡವ್ರನ್ನೂ ಅನ್ನನೇ ಉಣೋದು. ಏನೂ ಬರೋಂಗಿಲ್ಲ, ಆದ್ರೆ ಮನುಷ್ಯ ಜೀವನದ ಭ್ರಮೆ ಇರಬೇಕು ಅಂತ ಹೇಳಿ. ಅದ್ರಾಗ ಇದ್ದವ್ರದ್ದು ನೋಡು, ನಮ್ಮ ಕೆಲವ್ರು ಭಾಳ ದುರಹಂಕಾರ. ಗಳಿಸ್ದವ್ರಿಗೆ ಅದತ್ತೀನಿ, ಗಳಿಸಿರ್ತಾರೆ ನೋಡು, ದುರಹಂಕಾರ ಭಾಳ ಹತ್ತೀನಿ. ಇದು ಮಾಡ ನಾವು ಗಳಿಸೇವಿ, ಇದು ಮಾಡೇವಿ, ಏನು ದುಡ್ಡು ನೋಡ ನಾಳೆಗೆ ಮುತ್ತಿನ ಕಾಲಕ್ಕೆ ರೂಪಾಯಿ ಕೊಟ್ಟು ಮಾಡ್ಕೊಂಡು ಮಂದಿ ಯಾರು ಹೊರಗಿನವ್ರು ಯಾರು ರೂಪಾಯಿ ಎಷ್ಟು ಕೊಟ್ರು ಮತ್ತೆ ಅವ್ರು ಎಷ್ಟು ಲಿಮಿಟ್, ಅವ್ರದ್ದು ಎಷ್ಟು ಟೈಮ್ ಇರುತ್ತೆ ಅಲ್ಲಿ ತನಕ ಅಟೆಂಡ್ ಮಾಡ್ತಾರೆ. ಸಂತಾನ ಬಜಕಿದ್ದು ಯಾಕೆ ಮಾಡ್ತಾರೆ ಅವ್ರು? ನಾವೇನು ಗಳಿಸೇ ಬಿಡು, ನಮಗೇನು ಇದಾಗ್ತದೆ, ಏನು ಗಳಿಸು, ನಮ್ಗೆ ಯಾರೂ ಬೇಕಾಗಿಲ್ಲ ಅಂತಾರೆ ಒಬ್ರು. ಗಳಿಸಿ ರೂಪಾಯಿ ಅದ, ನಮಗೇನು ಯಾರೂ ಬೇಕಾಗಿಲ್ಲ, ರೂಪಾಯಿ ಇದ್ರೆ ತಾನೇ ಎಲ್ಲ ಆತು ಅಂತ ಹೇಳ್ತಂತಾರೆ. ನಿಮ್ಮ ಮಮ್ಮಿ ನೋಡಿ ಇಲ್ಲಿದ್ದರಿಲ್ಲ ಕೋತಾ ಮೊಮ್ಮಗನಿಗೆ ಎತ್ತೀನಿ. ಹಾಂ ನಾಳೆಗೆ ಜಡಿ ತೆಗಿ, ಹೌದಾ? ಅವ್ನು ಜಡಿ ತೆಗಿತೀವಿ ನಾಳೆಗೆ. ಸಾಲಿ ಕಳಿಸ್ತೀವಿ, ಇವೇನು ಮಾಡಲ್ಲ ಬಿಡಲ್ಲ. ಸಾಲಿ ಕಳಿಸಿ ಬರೀ ಅನ್ನ ಶಾವಿಗೆ ಬಾಳಿಕಾಯಿ ಚಪಾತಿ ದೇವ್ರಿಗೆ ನವ್ದೆ ಯಾರಿಗೂ ಹೇಳಲ್ರಿ, ಸುಮ್ಮನೆ ಗುಲಾಬ್ ಒಬ್ರಿಗೆ ಹೇಳಿದ್ರು ಒಬ್ಬರಿಗೆ ಹೇಳ್ಬೇಕು. ಅದಕ್ಕೆ ಅರ್ಬಿ ಹೊಲಿಸಿವಿ, ಅಶ್ವಿನ ಜೋಡಿ ನಾನು ಜೋಡಿ ಕೊಟ್ಟಿವಿ. ಸೀರೆ ಇದ್ದು ನಾ ಮನೆ ಅಂಗಡಿ ತಂದಿದ್ದೆ, 20 ಸೀರೆ ಅದಾಕಿಗೆ ನಾವು ಮಾಡ್ಬೇಕಂತ